ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ. ಒಂದಷ್ಟು ಜನರ ಹೆಸರುಗಳನ್ನ ಡಿಲೀಟ್ ಮಾಡುವಂತಹ ಕೃತ್ಯ ನಡೆದಿತ್ತು ಅಂತ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದರ ಬಗ್ಗೆ ದೇಶಾದ್ಯಂತ ಗಮನ ಸೆಳೆದಿದ್ರು. ಆದರೆ ಈ ಹಿಂದೆನೇ ಅದು 2023ರ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ BR ಪಾಟೀಲ್ ಕಂಪ್ಲೇಂಟ್ ಕೊಟ್ಟು CID ತನಿಖೆ ನಡೀತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ಅದು ರಾಜ್ಯದಲ್ಲಿ ಮಾತ್ರ ಸುದ್ದಿಯಾಗಿತ್ತು. ಆದರೆ ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡುವ ಮೂಲಕ ಮತಗಳ್ಳತನದ ಒಂದು ಆರೋಪವನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೆಯುವ ಸಂದರ್ಭಕ್ಕೆ ಇದನ್ನು ಸಹ ಸಾಕ್ಷಿಯಾಗಿ ರಾಹುಲ್ ಗಾಂಧಿ ತಗೊಂಡು ಹೋದರು. ಸೊ ಅಲ್ಲಿ ರಾಹುಲ್ ಗಾಂಧಿ ಮಾಡಿದಂತಹ ಆರೋಪಗಳು ನಿಜ 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 ಅನ್ನುವಂತಹ ಮಾಹಿತಿ ಈಗ ನಮಗೆ ಬರ್ತಾ ಇದೆ. CID ಮಾಡ್ತಿರುವಂತಹ ತನಿಖೆಯಲ್ಲಿ ಏನ್ ನಡೀತು, ಹೇಗೆ ನಡೀತು ಮತ್ತು ಒಂದು ಮತವನ್ನ ಡಿಲೀಟ್ ಮಾಡೋದಕ್ಕೆ ಕಳ್ಳದಾರಿಯಲ್ಲಿ ಏಜೆಂಟ್ಗಳಿಗೆ ಅಥವಾ ಅದಕ್ಕೆ ಅಂತ ನೇಮಿಸಲಾಗಿದ್ದಂತಹ ಜನರಿಗೆ ಕೊಡ್ತಾ ಇದ್ದಿದ್ದು 80 ರೂಪಾಯಿ ಅನ್ನುವಂತಹ ಮಾಹಿತಿ ಸಹ ಬರ್ತಿದೆ. ಆ ರೀತಿಯಾಗಿ ಸುಮಾರು 6,000 ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡುವಂತಹ ಕೆಲಸ ನಡೆದಿದೆ. ಅದಕ್ಕೆ 4.8 ಲಕ್ಷ ರೂಪಾಯಿಗಳನ್ನ ಆ ಕೆಲಸ ಮಾಡಿದವರಿಗೆ ಕೊಡಲಾಗಿದೆ ಅನ್ನುವ ಮಾಹಿತಿ CID ತನಿಖೆಯಿಂದ ಸಿಗ್ತಾ ಇದೆ. ಸೊ ಏನು ನಮಗೆ ಬಂದಿರೋ ಮಾಹಿತಿ, ಆ ಡಿಲೀಟ್ ಕಾರ್ಯ ಹೇಗೆ ನಡೀತಾ ಇತ್ತು, ಯಾರು ನಡೆಸ್ತಾ ಇದ್ರು, ಆ ವ್ಯಕ್ತಿ ಈಗ ಎಲ್ಲಿದ್ದಾನೆ, ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಮೊದಲೇ ಹೇಳ್ದಂಗೆ ಕರ್ನಾಟಕದ 2 ಕ್ಷೇತ್ರಗಳನ್ನು ಮುಂದಿಟ್ಕೊಂಡು ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಒಂದು ಆಂದೋಲನವನ್ನ ಆರಂಭಿಸಿದ್ರು. ಏನು? ವೋಟ್ ಚೋರಿ. ನರೇಂದ್ರ ಮೋದಿ, BJP, NDA ಅಧಿಕಾರಕ್ಕೆ ಬರ್ತಾ ಇರೋದೇ ಮತಗಳ ಕಳ್ಳತನದ ಆಧಾರದ ಮೇಲೆ. ಮತಗಳ್ಳತನದ ಆಧಾರದಲ್ಲೇನೆ ಅವರು ಅಧಿಕಾರಕ್ಕೆ ಬರ್ತಿರೋದು ಅಂತ ಅದಕ್ಕೆ ಸಾಕ್ಷಿಯಾಗಿ ಮೊದಲಿಗೆ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ನಡೆದಂತಹ ಅಕ್ರಮದ ಬಗ್ಗೆ ಬಿಚ್ಚಿಟ್ರು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತಗಳು ಕಳ್ಳ ಮತಗಳು ಬಂದುವಲ್ಲಿ ಯಾವೆಲ್ಲ ರೀತಿಯಲ್ಲಿ ಮತಗಳನ್ನ ಸೇರಿಸಿದ್ರು ಅನ್ನೋದನ್ನ ವಿವರಿಸಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದಾದ ಕೆಲವು ತಿಂಗಳ ನಂತರ ಮತಗಳನ್ನ ಅಳಿಸೋದಕ್ಕೆ ಒಂದು ಉದಾಹರಣೆಯಾಗಿ ಮತ್ತೆ ಕರ್ನಾಟಕದ ಆಳಂದ ಕ್ಷೇತ್ರದ್ದು ತಗೊಂಡು ಉದಾಹರಣೆಯಾಗಿ ಅಲ್ಲಿ ಹೇಗೆ ಮತಗಳನ್ನ ಅಳಿಸಿ ಹಾಕಿದ್ರು ಅನ್ನೋದ್ರ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ತೋರಿಸಿ ಸಾಕ್ಷಿಯಾಗಿ CID ತನಿಖೆಯನ್ನ ಉಲ್ಲೇಖಿಸಿ ಅವರು ಇದೆಲ್ಲ ನಡೀತಾ ಇದೆ. CIDಗೆ ಚುನಾವಣಾ ಆಯೋಗ ಸಹಕರಿಸ್ತಾ ಇಲ್ಲ, ತನಿಖೆಯಲ್ಲಿ ಬೇಕಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ CID ತನಿಖೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೂ ರೀತಿಯಾದಂತಹ ಮಾಹಿತಿಗಳು ಬರ್ತಿಲ್ಲ. ಆದರೆ ಈಗ ಮಾಹಿತಿ ಸಿಕ್ಕಿದೆ, ನಮಗೆ ಸಿಕ್ಕಿದೆ. ಆ ಮಾಹಿತಿಯನ್ನ ನಿಮಗೆ ಹೇಳ್ತಿರೋದು ನಾನು. ಸೊ ಏನ್ ನಡೀತಾ ಇತ್ತು, ಹೇಗೆ ನಡೀತಾ ಇತ್ತು ಅಂದ್ರೆ ಅಲ್ಲೊಂದು ಸೈಬರ್ ಸೆಂಟರ್ ಇತ್ತು. ಆ ಸೈಬರ್ ಸೆಂಟರ್ನ ಮಾಲೀಕರು ಇಬ್ಬರು, ಮೊಹಮ್ಮದ್ ಅಶ್ಫಾಕ್ ಮತ್ತು ಅಕ್ರಮ್ ಅನ್ನುವಂಥವರು ಇಬ್ಬರ ಪಾಲುದಾರಿಕೆಯಲ್ಲಿ ಆ ಸೈಬರ್ ಸೆಂಟರ್ ನಡೀತಿತ್ತು. ಆ ಸೈಬರ್ ಸೆಂಟರ್ ಒಳಗೆ 3 ಜನ ಹುಡುಗರು ಕೆಲಸ ಮಾಡ್ತಿದ್ರು, ಜುನೈದ್, ಅಸ್ಲಂ ಮತ್ತು ನದೀಮ್ ಅನ್ನುವಂಥವ್ರು. ಅವರು 2022ರ ಡಿಸೆಂಬರ್ನಿಂದ ಫೆಬ್ರವರಿ 2023ರ ನಡುವೆ ಸುಮಾರು 6,000ರವರೆಗೆ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡೋದಕ್ಕೆ ಕಳ್ಳದಾರಿಯಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕಿದ್ರು. ಫಾರ್ಮ್ 7 ಅನ್ನ ಸಬ್ಮಿಟ್ ಮಾಡಿದ್ರು. ಮತದಾರರು ಸಬ್ಮಿಟ್ ಮಾಡಿದ ರೀತಿಯಲ್ಲಿಯೇ ಇವರು ಸಬ್ಮಿಟ್ ಮಾಡಿ ಅವರ ಹೆಸರುಗಳನ್ನ ಡಿಲೀಟ್ ಮಾಡಿಸಿದ್ರು. ಸೊ ಹೇಗೆ ಮಾಡ್ತಿದ್ರು ಅವರು? ಈ ಸೈಬರ್ ಸೆಂಟರ್ನಲ್ಲಿ ಆಧಾರ್ ಕಾರ್ಡ್ ಅಪ್ಡೇಷನ್, ಆಧಾರ್ ಕಾರ್ಡ್ನಲ್ಲಿ ಏನಾದ್ರು ತಿದ್ದುಪಡಿಗಳು ಮಾಡಬೇಕು ಅಂತ ಒಂದು ಸೌಲಭ್ಯವನ್ನ ಆ ಸೈಬರ್ ಸೆಂಟರ್ನವರು ಕೊಡ್ತಿದ್ರು. ಪ್ಲಸ್ ಪ್ಯಾನ್ ಕಾರ್ಡ್ ಮಾಡಿಸೋದು, ಪ್ಯಾನ್ ಕಾರ್ಡ್ ರಿನ್ಯೂವಲ್ ಅಥವಾ ಚೇಂಜಸ್ ಏನಾದರೂ ಇದ್ರೆ ಆ ಸೈಬರ್ ಸೆಂಟರ್ಗೆ ಜನ ಬರ್ತಿದ್ರು. ಈ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಇದರಲ್ಲಿ ಬದಲಾವಣೆಗಳು ಮಾಡಬೇಕು ಅಂದ್ರೆ ಅವರು ಎಲ್ಲ ದಾಖಲೆಗಳನ್ನು ಕೊಡಬೇಕಾಗಿರ್ತಿತ್ತು. ಆ ದಾಖಲೆಗಳ ಪ್ರತಿಗಳು ಇವ್ರ ಹತ್ರ ಇರ್ತಿತ್ತು. ಸೊ ಆ ದಾಖಲೆಗಳನ್ನ ಬಳಸ್ಕೊಂಡು ಇವರು ಸುಮಾರು ಒಂದು 100 ಫೇಕ್ ಅಥವಾ ಈ ದಾಖಲೆಗಳ ಆಧಾರದ ಮೇಲೆ 100 ಸಿಮ್ ಕಾರ್ಡ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಈ ಗುಂಪು 100 ಸಿಮ್ ಕಾರ್ಡ್ಗಳನ್ನ ಪರ್ಚೇಸ್ ಮಾಡಿ ಅದಕ್ಕೆ ಪೂರಕವಾಗಿ ಏನು ಚುನಾವಣಾ ಆಯೋಗದ ಒಂದು ನಿಬಂಧನೆ ಇತ್ತು, ಷರತ್ತಿತ್ತು, ಅವರ ಹೆಸರಲ್ಲೇ ಬಂದು ಅವರು ಅರ್ಜಿ ಹಾಕಿದ್ರು ಸಹ ಅವರ ಸಂಬಂಧಿಕರ ಹೆಸರು, ಮೊಬೈಲ್ ನಂಬರ್ ಒಂದು ಕೊಡಬೇಕಾಗತ್ತೆ ರೆಫರೆನ್ಸ್ಗೆ ಅಂತ. ಅದಕ್ಕಾಗಿ ಅವರು
ಗುಲ್ಬರ್ಗಾ ಸುತ್ತಮುತ್ತ ಇದ್ದಂತಹ ಕೂಲಿ ಕಾರ್ಮಿಕರ ಸುಮಾರು 80 ಜನರ ಸಿಮ್ ಕಾರ್ಡ್ಗಳನ್ನು ಬಳಸ್ಕೊಂಡಿದ್ದಾರೆ. ಅವ್ರಿಗೊಂಚೂರು ದುಡ್ಡು ಕೊಟ್ಟು ಅವರ ಸಿಮ್ ಕಾರ್ಡ್ ಅನ್ನು ಬಳಸ್ಕೊಂಡಿದ್ದಾರೆ. ಆ ಮೂಲಕ ಈ ಕಡೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಬಳಸ್ಕೊಂಡು ಅಥವಾ ಅವ್ರಿಗೆ ಬಂದ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ಒಂದು 100 ಸಿಮ್ ಕಾರ್ಡ್ ಪರ್ಚೇಸ್ ಮಾಡಿಕೊಂಡ್ರು. ಅವರ ಸಂಬಂಧಿಕರು ಅನ್ನೋ ರೀತಿಯಲ್ಲಿ ಅಲ್ಲಿ ಕೂಲಿ ಮಾಡ್ತಿದ್ದಂಥವರ ಮೊಬೈಲ್ ನಂಬರ್ಗಳನ್ನು ಬಳಸ್ಕೊಂಡ್ರು. ಅವುಗಳನ್ನು ಬಳಸಿ ಫಾರ್ಮ್ 7 ಅನ್ನು ಅಪ್ಲೋಡ್ ಮಾಡ್ತಾ ಹೋದರು. ಎಲ್ಲಿ? ಚುನಾವಣಾ ಆಯೋಗದ ವೆಬ್ಸೈಟ್ಗೆ. ನಾನು ನನ್ನ ಹೆಸರನ್ನ ಇಂತಿಂಥ ಕಾರಣಕ್ಕೆ ನಾನು ಊರು ಬದಲಾಯಿಸ್ತಿದ್ದೀನಿ ಅಂತಲೋ ಇನ್ನೇನೋ ಕಾರಣಗಳನ್ನು ಕೊಟ್ಟು ಅಥವಾ ನನ್ನ ತಂದೆ ತೀರು ಹೋದ್ರು ತಾಯಿ ತೀರು ಹೋದ್ರು ಅಂತ ಅವರ ಹೆಸರಲ್ಲಿ ಮಗನಿಂದ ತಂದೆಯ ಹೆಸರಿಗೆ ಈ ರೀತಿ ಎಪಿಕ್ ನಂಬರ್ಗಳನ್ನು ಹಾಕಿ ವೋಟರ್ ಐ ಡಿ ನಂಬರ್ಗಳನ್ನು ಹಾಕಿ ಈ ಒಂದು ವೋಟರ್ ಐ ಡಿಯನ್ನ ಡಿಲೀಟ್ ಮಾಡಿ ಅಂತ ಈ ರೀತಿ ಸುಮಾರು 6,000ದವರೆಗೆ ಮಾಡಿದ್ದಾರೆ ಅನ್ನುವಂತಹದ್ದು CIDಗೆ ಕಂಡು ಬಂದಿರುವಂತಹ ಮಾಹಿತಿ. ಅದಕ್ಕೆ ಅವರಿಗೆ ಬರ್ತಾ ಇದ್ದಂತಹ ಕೂಲಿ ಒಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಮಾತ್ರ. ಜಿಜಿಬಿ 80 ರೂಪಾಯಿಗೆ ಇಂತಹ ನೀಚ ಕೃತ್ಯವನ್ನ ಈ ಗುಂಪು ಮಾಡಿದೆ. ಬರೀ 80 ರೂಪಾಯಿ. ಸೊ ಆ ರೀತಿ 4.8 ಲಕ್ಷ ರೂಪಾಯಿಗಳನ್ನ ಅವರಿಗೆ ಪಾವತಿಸಲಾಗಿದೆ. ಪಾವತಿಸಿದ್ದು ಯಾರು? ಅದರ ತನಿಖೆ ನಡೀತಾ ಇದೆ. ಅಲ್ಲಿ ಸ್ಪರ್ಧೆ ಇದ್ದಿದ್ದಾರ ನಡುವೆ ಗುತ್ತೇದಾರ್ ಬಿಜೆಪಿ ಮತ್ತು BR ಪಾಟೀಲ್ ಕಾಂಗ್ರೆಸ್ ಕಡೆಯಿಂದ. ಸೊ ಅವರಿಬ್ಬರ ನಡುವೆ ಇದ್ದಿದ್ದು. BR ಪಾಟೀಲ್ ಕೊನೆಗೆ ದೂರು ಕೊಟ್ಟ ನಂತರ ಅದು ಸ್ಟಾಪ್ ಆಯಿತು. ಇದಕ್ಕೆ ಸೀಲ್ ಮಾಡಿದ್ರು ಆ ಸೈಬರ್ ಸೆಂಟರ್ಗೆ. ಅದೆಲ್ಲ ನಡೀತು. ಚುನಾವಣೆ ನಡೀತು. ಸುಮಾರು 10,000 ಮತಗಳ ಅಂತರದಲ್ಲಿ BR ಪಾಟೀಲ್ ಗೆದ್ದಿದ್ರು. ಆದ್ರೆ 2018ರಲ್ಲಿ ಚುನಾವಣೆ ನಡೆದಿತ್ತಲ್ಲ, ಆಗ BR ಪಾಟೀಲ್ ಸೋತಿದ್ರು. ಗುತ್ತೇದಾರ್ ಗೆದ್ದಿದ್ರು. ಗೆದ್ದ ಅಂತರ ಕೇವಲ 600+ ಮತಗಳು. ಅದರಲ್ಲೂ ಏನಾದ್ರೂ ಗೋಲ್ಮಾಲ್ ನಡೆದಿತ್ತ ಅದನ್ನು ಸಹ ನೋಡ್ಬೇಕಾಗುತ್ತೆ. ಇಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ BR ಪಾಟೀಲ್ ಅನ್ನುವರು ಅನುಮಾನ ಪಡದೆ ಹೋಗಿದ್ದಿದ್ರೆ, ದೂರು ಕೊಡದೆ ಹೋಗಿದ್ದಿದ್ರೆ ಈ ರೀತಿ 6,000 ಡಿಲೀಟ್ ಆಗಿದ್ದು 20,000ನೋ 30,000ನೋ ವೋಟರ್ ಐ ಡಿಗಳು ಡಿಲೀಟ್ ಆಗಿರ್ತಿತ್ತು. ಅಲ್ಲಿ BR ಪಾಟೀಲ್ ಸೋತು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತಿತ್ತು. ಅದಕ್ಕೆ ಅವ್ರಿಗೆ ಯಾರೋ ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿ ಡಿಲೀಟ್ ಆಗ್ತಾ ಇದೆ ಅಂತ. ಆನಂತರ ಅವರು ಹೋಗಿ ದೂರು ಕೊಟ್ಟ ನಂತರ ಸ್ವಲ್ಪ ತನಿಖೆ ಮುಂದುವರೆದ ಮೇಲೆ, ಯಾಕೆಂದ್ರೆ ಪೊಲೀಸರು ಸ್ವಲ್ಪ ಅಲರ್ಟ್ ಆಗಿ ದೂರು ತಗೊಂಡು ಮಾಡಿದ ನಂತರ ಅಲ್ಲಿ ಅದಕ್ಕೆ ಸೀಲ್ ಬಿತ್ತು. ಹಾಗಾಗಿ ಚುನಾವಣಾ ಫಲಿತಾಂಶಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಆದರೆ 2018ರಲ್ಲಿ ಬರೀ 600+ ಅಂತರ ಇದೆಯಲ್ಲ, ಅದು ಸಹ ಈಗ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಒಟ್ನಲ್ಲಿ ಚುನಾವಣೆಗಳಲ್ಲಿ ಅಕ್ರಮ ನಡೆದೇ ಇಲ್ಲ, ಇದೆಲ್ಲ ಸುಳ್ಳು, ಅಯ್ಯೋ ಸುಳ್ಳು, ಎಲ್ಲ ಸುಮ್ಮನೆ ಸೋತದ್ದಕ್ಕೆ ಇವರು ಕಾರಣಗಳನ್ನು ಹುಡುಕ್ತಿದ್ದಾರೆ. ಕಾಂಗ್ರೆಸ್ನವ್ರ ಕೆಲಸ ಅದೇನೆ ಅಂತ BJP ಅವರು ಹೇಳ್ತಿದ್ರಲ್ಲ, ಅದು ನಿಜ ಅಲ್ಲ. ಕಾಂಗ್ರೆಸ್ ಮಾಡಿರುವ ಆರೋಪಗಳಲ್ಲಿ ಸತ್ಯಾಂಶ ಇದೆ. ಇಲ್ಲಿ ಮತಗಳ್ಳತನದ ಅಥವಾ ಡಿಲೀಟ್ ಮಾಡುವಂತಹ ಅಕ್ರಮ ಹಾದಿಯಲ್ಲಿ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕುವಂತಹ ಪ್ರಕ್ರಿಯೆ ಇಲ್ಲಿ ನಡೀತಿತ್ತು. ಒಂದು ಹೆಸರು ತೆಗೆದು ಹಾಕೋದಕ್ಕೆ 80 ರೂಪಾಯಿ ಕೂಲಿ ಸಿಕ್ತಿತ್ತು ಅಂತೆಲ್ಲ ಮಾಹಿತಿ ಬಂದಿದೆ ಈಗ. ಹಾಗಾಗಿ ಅಕ್ರಮ ನಡೀತಿತ್ತು. ಅದರಲ್ಲಿ ಎರಡು ಮಾತಿಲ್ಲ. ಸೊ ಈಗ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. CID ಅದರ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಈ ನಡುವೆ ಯಾವಾಗ ಅದಕ್ಕೆ ಸೀಲ್ ಬಿತ್ತು ಆ ಸೈಬರ್ ಸೆಂಟರ್ಗೆ, ಅದರ ಓನರ್ಗಳಲ್ಲಿ ಒಬ್ಬ ಆದಂತಹ ಮೊಹಮ್ಮದ್ ಅಶ್ಫಾಕ್ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಅದು ಕನ್ಫರ್ಮ್ ಮಾಡ್ತಿದ್ದಾರೆ CID ಅವರು. ಅಕ್ರಮ್ ಏನಾಗಿದ್ದಾನೆ ಗೊತ್ತಿಲ್ಲ. ಆತನ ಬಂಧನ ಆಗಿದೆ. 5-6 ಜನರ ಬಂಧನ ಆಗತ್ತೆ ಅಂತ ಹೇಳಲಾಗ್ತಿದೆ. ಬಂಧನಕ್ಕಾಗಿ ಎಲ್ಲ ತಯಾರಿಗಳನ್ನ CID ನಡೆಸ್ಕೊಂಡಿದೆ. ಅವರ ಬಂಧನದ ನಂತರ ಏನೆಲ್ಲ ಮಾಹಿತಿ ಹೊರಗಡೆ ಬರುತ್ತೆ, ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಮಾಡಿಸಿದ್ದನ್ನ ಡಿಲೀಟ್ ಮಾಡಿಸುವಂತಹ ಕೆಲಸ, ಆ ಮಾಹಿತಿಯನ್ನ ಅಥವಾ ಆ ತನಿಖೆಯ ನಂತರನೇ ಆ ಸತ್ಯಾಂಶವನ್ನ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಇರುತ್ತೆ. CID ಆದಷ್ಟು ಬೇಗ ಸತ್ಯಾಂಶವನ್ನು ಹೊರಗೆ ತರಲಿ ಅಂತ ಮಾತ್ರ ನಾವು ಅನ್ಕೋಬಹುದು. ಆದ್ರೆ ಈ ಮತಗಳ್ಳತನ ನಡೀತಾನೆ ಇಲ್ಲ. ಚುನಾವಣಾ ಆಯೋಗನೂ ಸಹ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಿಪಕ್ಷ ನಾಯಕರು ಸುಮ್ನೆ ಆರೋಪ ಮಾಡ್ತಿದ್ದಾರೆ. ಅಫಿಡವಿಟ್ ಕೊಟ್ಟು ಮಾತಾಡ್ಲಿ. BJP ಅವರು ಏನು ಮಾತಾಡಿದ್ರು ಯಾವ ಅಫಿಡವಿಟ್ ಬೇಕಾಗಿಲ್ಲ, ಸಾಕ್ಷಿ ಬೇಕಾಗಿಲ್ಲ. ವಿರೋಧ ಪಕ್ಷದವರು ಕೆಮ್ಮಿದ್ರು ಸಹ ನಿಮಗೆ ಕೆಮ್ಮಿದೆ ಅನ್ನೋದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಿ ಅಂತ ಚುನಾವಣಾ ಆಯೋಗ ಕೇಳುತ್ತೆ. ಯಾಕಂದ್ರೆ ಚುನಾವಣಾ ಆಯೋಗ ಯಾರ ಕೈಗೊಂಬೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಇವತ್ತು ಬಿಹಾರದಲ್ಲಿ SIR ಹೆಸರಿನಲ್ಲಿ ಏನೆಲ್ಲ ಮಾಡಿದ್ದಾರೆ, ಅಲ್ಲಿ ಯಾವ ರೀತಿ BJP NDA ಗೆಲುವಿಗೆ ಏನೆಲ್ಲಾ ರೀತಿಯಾದಂತಹ ಸಂಚುಗಳು ನಡೀತಾ ಇದೆ, ಇದೆಲ್ಲವೂ ಸಹ ಗೊತ್ತಿರೋದ್ರಿಂದ ಚುನಾವಣಾ ಆಯೋಗ ಹಾಗೆ ಕೇಳಿದ್ರಲ್ಲಿ ವಿಪಕ್ಷಗಳು ಮಾಡುವ ಆರೋಪಗಳನ್ನ ನಾವು ಒಪ್ಪದೇ ಇಲ್ಲ, ತನಿಖೆನೂ ಮಾಡಲ್ಲ,
ತನಿಖೆಗೂ ಅರ್ಹ ಅಲ್ಲ ಅವರ ಆರೋಪಗಳು ಅನ್ನೋದಿದೆಯಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಬಟ್ ಈ ಒಂದು ಪ್ರಕರಣ CID ಇಂದ ಬಂದಿರೋ ಮಾಹಿತಿ ನೋಡಿದ್ರೆ ಮತಗಳ್ಳತನ ನಡೀತಾ ಇದ್ದಿದ್ದು ನಿಜ 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 ಅಷ್ಟೇ. ಸೊ ನೋಡೋಣ ಮುಂದಿನ ಬೆಳವಣಿಗೆಗಳು ಏನಾಗಿದ್ರೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.